So now the total departmental summary is two type of departmental summary. One is primary distribution summary and second one is secondary distribution summary. So primary ನೋಡಿ primary ಅಂದರೆ ಸ್ಟಾರ್ಟಿಂಗ್ ಅಂತೇಳಿ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಮತ್ತು ಸೆಕೆಂಡರಿ ಅಂದರೆ ಅದರ ಹೆಸರೇ ಹೇಳ್ತಾ ಇದೆ ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಮೊದಲನೇದಾಗಿ ನೋಡಿದಾಗ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನಲ್ಲಿ ಏನು ಮಾಡ್ತೀವಿ ಅಂದರೆ ದ ಎಕ್ಸ್ಪೆನ್ಸ್ of the organization, the total expense of the organization is divided into all the departments, commerce department, arts department, science department, accounts department, source department, canteen department. ಈ ಎಲ್ಲ ಡಿಪಾರ್ಟ್ಮೆಂಟನ್ನು ನಾವು ಡಿವೈಡ್ ಮಾಡಿದಾಗ ಅದನ್ನು ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅಂದರೆ ಮೇಯ್ನು ಎಲ್ಲ ಡಿಪಾರ್ಟ್ಮೆಂಟು ಅಂದರೆ ದಿಸ್ ಎಕ್ಸ್ಪೆನ್ಸ್ ಆರ್ ಓವರ್ ಹೆಡ್ ಡಿಸ್ಟ್ರಿಬ್ಯೂಟೆಡ್ ಟು ಬೋತ್ ದ production department and service department. This is called as a primary distribution. So under primary distribution the overheads or expenses are divided to the all the department, that is production department and both the service department. This is called as a primary distribution summary. Then secondary distribution summary means under secondary distribution summary, the overheads or expense of the production department is distributed to the service department. That is secondary distribution summary. Means the overheads of production department, the overheads of service department is distributed to the all the production department. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತೀವಿ ಅಂದರೆ ಓವರ್ ಹೆಡ್ಸ್ ಇರ್ತಕ್ಕಂಥ ಓವರ್ ಹೆಡ್ಸು ಅಥವಾ ಎಕ್ಸ್ಪೆನ್ಸನ್ನು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನು ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ಕರಿತೀವಿ. ಎರಡನೇದಾಗಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂದರೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂದರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟನ್ನು ಮತ್ತೆ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದನ್ನು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ಕರಿತೀವಿ. ಹಾಗಾದರೆ ಯಾಕೆ ಮಾಡ್ತೀವಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನ ಅಂದರೆ ಇಲ್ಲಿ ನಾನು ಆವಾಗಲೇ ಹೇಳಿದಂಗೆ ಸರ್ವಿಸ್ ಡಿಪಾರ್ಟ್ಮೆಂಟ್ಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೆವಿನ್ಯೂ ಇರಲ್ಲ, ಇನ್ಕಮ್ ಇರಲ್ಲ. ಅವ್ರ ಕೆಲಸ ಏನು ಬರೀ ಸರ್ವಿಸ್ ಕೊಡ್ತಕ್ಕಂಥದ್ದೇ ಅಷ್ಟೇ. ಬಟ್ ಈ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ಕಮ್ ಬರ್ತಾ ಇರುತ್ತೆ. ಬಟ್ ಇವು ಇಲ್ಲದೆ ಹೋದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ರನ್ ಆಗೋದು ಕಷ್ಟ. ಸೊ ಇವು ಸರ್ವಿಸ್ ಕೊಡದೇ ಇದ್ದರೆ ಇವು ನಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಏನಿದೆ ಆ ಕಾಸ್ಟನ್ನೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನವರು ಹಂಚ್ಕೊಳ್ಬೇಕಾಗಿರುತ್ತೆ. ಅದು ಎರಡನೇ ಸ್ಟೆಪ್ಪಲ್ಲಿ ಮಾಡ್ತೀವಿ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಕ್ಕಂಥದ್ದು. ದಿಸ್ ಈಸ್ ಕಾಲ್ಡ್ ಆಸ್ ಎ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ. ಇನ್ ಸಿಂಪಲ್, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಮೀನ್ಸ್ ಅಂಡರ್ ದಿಸ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ the overheads are distributed to all the production department and the service department. Under secondary department, secondly, so we are the cost of the service department are distributed to the production department. This is called as a secondary distribution summary. So ಈಗ ನಾವು ಫಸ್ಟ್ we are going to study about the primary distribution summary. ಸೊ ನಾನು ಆವಾಗಲೇ ಹೇಳಿದಾಗ ಯಾವುದೇ ಒಂದು ಓವರ್ ಹೆಡ್ ಆದಾಗ ಅಥವಾ ಎಕ್ಸ್ಪೆನ್ಸ್ ಆದಾಗ ಆ ಎಕ್ಸ್ಪೆನ್ಸನ್ನು ಈಗ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನಲ್ಲಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಹಂಚಬೇಕಾಗಿರುತ್ತೆ. ಇಲ್ಲಿ ನಮಗೆ ಬರ್ತಕ್ಕಂಥ ಕ್ವಶನ್ ಯಾವುದು ಅಂದರೆ ಯಾವ ಬೇಸಿಸ್ ಮೇಲೆ ಅಥವಾ ಯಾವ ರೇಷಿಯೋ ಮೇಲೆ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಹಂಚಬೇಕು ಅಂತ ನಾನು ಮೊದಲನೇದಾಗಿ ಹೇಳಿದೆ ಪ್ರಾಬ್ಲಮ್ಮು. ಇಲ್ಲಿ ಅದನ್ನು ಸೊಲ್ಯೂಷನ್ ಕೊಡೋದಕ್ಕೋಸ್ಕರ ಈಗ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನಾವು ನಂಬರ್ ಆಫ್ ಲೈಟ್ಸ್ ಪಾಯಿಂಟ್ಸ್ ಆದಾದಮೇಲೆ ನಾವು ಡಿವೈಡ್ ಮಾಡ್ತೀವಿ. ಈಗ ನಾನು ಮೊದಲೇ ಹೇಳಿದ್ದು ಬರೀ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸಪೋಸ್ ಇಲ್ಲಿ 2 ಲೈಟ್ ಪಾಯಿಂಟ್ ಇದೆ, ಇಲ್ಲಿ 1 ಲೈಟ್ ಪಾಯಿಂಟ್ ಇದೆ, ಇಲ್ಲಿ 3 ಲೈಟ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಈಗ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ನಾವೇನು ಮಾಡ್ತೀವಿ, ಈ 100 ರೂಪೀಸ್ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನಾವು ವಿ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಆಲ್ ದಿ ಡಿಪಾರ್ಟ್ಮೆಂಟ್ ಇನ್ ದ ರೇಷಿಯೋ ಆಫ್ 4:2:1:2:1:3. The 100 rupees is divided in this basis. The basis is number of light points. On this basis we are distributed. ಇದು ಒಂದು ಎಕ್ಸಾಂಪಲ್ ಮಾತ್ರ. ಎಲೆಕ್ಟ್ರಿಸಿಟಿ ಬಿಲ್ ಹೇಳ್ತಕ್ಕಂಥದ್ದು ಬೆಸ್ಕಾಂ ಬಿಲ್ಲನ್ನು ಇದು ಒಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿ ನಾವು ಒಂದು ಬಿಸ್ನೆಸ್ ಅಥವಾ ಒಂದು ಆರ್ಗನೈಸೇಷನ್ ತಗೊಂಡಾಗ ಬರೀ ಒಂದೇ ಓವರ್ ಹೆಡ್ ಇರಲ್ಲ. ಸೊ ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥ ಓವರ್ ಹೆಡ್ಸ್ ಇರುತ್ತೆ. ಆ ಎಲ್ಲ ಓವರ್ ಹೆಡ್ಸನ್ನು ಒಂದೊಂದು ರೀತಿಯಾಗಿರುತ್ತೆ. ಈಗ ಅದಕ್ಕೆ ಆಗಿರ್ತಕ್ಕಂಥ ಒಂದು
ಚಾರ್ಟನ್ನು ನಮಗೆ ಕೊಟ್ಟಿದ್ದಾರೆ. ಈಗ ನೀವು ಬೇಕಾದರೆ ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ಇದೆ. ಈ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನಲ್ಲಿ 2 ಇದೆ ನೋಡಿ, ಐಟಮ್ಸ್ ಆಫ್ ಎಕ್ಸ್ಪೆನ್ಸು ಅಥವಾ ಓವರ್ ಹೆಡ್ಸ್ ಅಂತ ಕರಿತೀವಿ. ಓವರ್ ಹೆಡ್ಸು ಇಲ್ಲಿ ಕೊಟ್ಟಿರೋದು ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ಸೊ ಇಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸ್ ಆಗಿದೆ ಅಥವಾ ಓವರ್ ಹೆಡ್ಸ್ ಇದೆ ಇಲ್ಲಿ ಕೊಟ್ಟಿದ್ದಾನೆ, ಅದನ್ನು ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾನೆ. ಇದನ್ನು ನಾನು ನಿಮಗೆ ಮತ್ತೆ ಕಳಿಸ್ತೀನಿ, ಇದನ್ನು ಸಪ್ರೇಟಾಗಿ ಒಂದು ಫೋಟೋ ಹಾಕಿ ಇದನ್ನು ಕಳಿಸ್ತೀನಿ. ಯಾವ ಎಕ್ಸ್ಪೆನ್ಸು ಮತ್ತು ಯಾವ ಬೇಸಿಸ್ ಮೇಲೆ ಅದನ್ನು ಡಿವೈಡ್ ಮಾಡಿದ್ದಾರೆ ಅಂತ ಇದನ್ನು ನಾನು ಒಂದು ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಎಕ್ಸ್ಪ್ಲೈನ್ ಏನಿಲ್ಲ, ಸಿಂಪಲ್ಲಾಗಿ ಎಲ್ಲ ಅರ್ಥ ಆಗಿಬಿಡುತ್ತೆ. ಸ್ಟೋರ್ಸ್ ಓವರ್ ಹೆಡ್ಡು ಅಥವಾ ಸ್ಟೋರ್ಸ್ ಎಕ್ಸ್ಪೆನ್ಸು, ಸ್ಟೋರ್ಸ್ ಡಿಪಾರ್ಟ್ಮೆಂಟನ್ನು ಎಕ್ಸ್ಪೆನ್ಸನ್ನು ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಆನ್ ದಿ ಬೇಸಿಸ್ ಆಫ್ ಡೈರೆಕ್ಟ್ ಮೆಟೀರಿಯಲ್, ಅಂದರೆ ಯಾವ ಡಿಪಾರ್ಟ್ಮೆಂಟು ಎಷ್ಟು ಮೆಟೀರಿಯಲನ್ನು ಪರ್ಚೇಸ್ ಮಾಡಿದೆ ಅಥವಾ ಅದರ ಕಾಸ್ಟ್ ಎಷ್ಟು ಅನ್ನೋ ಬೇಸಿಸ್ ಮೇಲೆ ಅದು. ಜನರಲ್ ಲೈಟಿಂಗ್, ನಾನು ಆವಾಗಲೇ ಹೇಳ್ದಂಗೆ ಲೈಟು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ಅಂದರೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸು. ಮೋಟಿವ್ ಪವರ್ ಅಂದರೆ ಲೈಟಿಂಗೇ ಬೇರೆ, ಇಲ್ಲಿ ಪವರೇ ಬೇರೆ. ಲೈಟಿಂಗ್ ಅಂದರೆ ಬರೀ ಬಲ್ಪನ್ನು ಹಾಕ್ಕೋಬೋದು ಅಷ್ಟೇ, ನಾವು ಬೆಳಕಿಗೋಸ್ಕರ ಮಾಡ್ತಕ್ಕಂಥದ್ದು ಲೈಟು. ಪವರ್ ಅಂದರೆ ಮೋಟ್ರ್ ಓಡೋದಕ್ಕೋಸ್ಕರ ಅಥವಾ ಮಿಷನರೀಸ್ ರನ್ ಆಗೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದನ್ನು ಮೋಟಿವ್ ಪವರ್ ಅಂತ ಕರಿತೀವಿ. ಅದನ್ನು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ಅಂದರೆ HP ಅಥವಾ ಹಾರ್ಸ್ ಪವರ್ ಅಂತೇಳಿ. ನಿಮ್ಮ ಮನೆಗಳಲ್ಲಿ ಅಥವಾ ಕರೆಂಟು ರೂಮುಗಳಲ್ಲಿ ಅಥವಾ ಮಿಷನರೀಸ್ ಓಡಿಸ್ಬೇಕಾದ್ರೆ ಅಲ್ಲಿ ನೀವು ಕೇಳಿರ್ಬೋದು HP ಹಾರ್ಸ್ ಪವರ್ ಅಂತೇಳಿ, ಅಂದರೆ ಮೀಟ್ರ್ ರೀಡಿಂಗ್ ಅಥವಾ ಕಿಲೋವ್ಯಾಟ್ ಪರ್ ಅವರ್ ಅಂತ. ಅದು ಆ ಬೇಸಿಸ್ ಮೇಲೆ ನಾವು ಹಂಚ್ತೀವಿ. ಆಮೇಲೆ ರೆಂಟು, ಒಂದು ಬಿಲ್ಡಿಂಗನ್ನು ನಾವು ರೆಂಟಿಗೆ ತಗೊಂಡಿದ್ದಾಗ ರೆಂಟು, ರೇಟ್ಸು, ಟ್ಯಾಕ್ಸು ಮತ್ತು ಇನ್ಶೂರೆನ್ಸು ಇವನ್ನೆಲ್ಲ ಏರಿಯಾ ಆಕ್ಯುಪೈಡ್, ಅಂದರೆ ಯಾವ ಡಿಪಾರ್ಟ್ಮೆಂಟು ಎಷ್ಟು ಏರಿಯಾನ ಆಕ್ಯುಪೈಡ್ ಮಾಡ್ಕೊಂಡಿದೆ ಅನ್ನೋ ಆಧಾರದ ಮೇಲೆ. ನೆಕ್ಸ್ಟ್ 5ನೇದಾಗಿ ಡಿಪ್ರಿಷಿಯೇಷನ್ ಅಂದರೆ ಗೊತ್ತಿದೆ ನಿಮಗೆ, ಫಿಕ್ಸ್ಡ್ ಅಸೆಟ್ ಮೇಲೆ ಆಗ್ತಕ್ಕಂಥ ಡಿಪ್ರಿಷಿಯೇಷನ್ನು. ಅದನ್ನು ಯಾವ ಆಧಾರದ ಮೇಲೆ ಅಂದರೆ ಏರಿಯಾ, ಇಲ್ಲಿ ತಪ್ಪು ಕೊಟ್ಟಿದ್ದಾರೆ, ಏರಿಯಾ ಆಕ್ಯುಪೈಡ್ ಅಲ್ಲ, ಇದು ರಾಂಗ್ ಕೊಟ್ಟಿದ್ದಾರೆ. ಇದು ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ, ಇದು ತಪ್ಪಿದೆ. ಇದು ವ್ಯಾಲ್ಯೂ ಆಫ್ ಅಸೆಟ್ಸ್, ಎಷ್ಟು ವ್ಯಾಲ್ಯೂ ಇದೆ ಅನ್ನೋ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ. ಆಮೇಲೆ ಲೇಬರ್ ಅಂದರೆ ಇಲ್ಲಿ ಜನಗಳನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ತೀವಿ. ಲೇಬರ್ ವೆಲ್ಫೇರ್ ಅಂದರೆ ಅದು ಕ್ಯಾಂಟೀನ್ ಆಗಿರ್ಬೋದು ಅಥವಾ ಎಂಪ್ಲಾಯೀಸ್ ಕೊಡ್ತಕ್ಕಂಥ ಯಾವುದೇ ಬೆನಿಫಿಟ್ಸ್ ಆಗಿರ್ಬೋದು, ಅದನ್ನು ನಂಬರ್ ಆಫ್ ಎಂಪ್ಲಾಯೀಸ್ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ. ಇಂಡೈರೆಕ್ಟ್ ವೇಜಸ್ಸು, ಇದು ಅಷ್ಟೇ, ಡೈರೆಕ್ಟ್ ವೇಜಸ್ ಏನು ಕೊಟ್ಟಿರ್ತೀವಿ ಆ ಆಧಾರದ ಮೇಲೆ. ಜನರಲ್ ಓವರ್ ಹೆಡ್ಸು ಅಥವಾ ಎಕ್ಸ್ಪೆನ್ಸನ್ನು ಡೈರೆಕ್ಟ್ ವೇಜಸ್ ಮೇಲೆ. ಮತ್ತು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸು ವ್ಯಾಲ್ಯೂ ಆಫ್ ಮಿಷನರೀಸ್ ಅಂತೇಳಿ. ನೆಕ್ಸ್ಟ್ ಇನ್ಶೂರೆನ್ಸು ಅಷ್ಟೇ, ಇದು ಸಹ ವ್ಯಾಲ್ಯೂ ಆಫ್ ಮಿಷನರಿ. ಸೊ ಇದನ್ನು ನಾನು ನಿಮಗೆ ಸಪ್ರೇಟಾಗಿ ಕಳಿಸ್ತೀನಿ, ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಇದನ್ನು ನೀವು ಯಾರೂ ಸಹ ಗಟ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನರಲ್ಲಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಎಕ್ಸ್ಪೆನ್ಸನ್ನು ಯಾವ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ಬೋದು ಅಂತೇಳಿ. ನಾನು ಆವಾಗಲೇ ಮೊದಲೇ ಹೇಳಿದ್ದೀನಿ, ಕಾಸ್ಟಿಂಗು ತುಂಬ ಈಸಿ, ಅಕೌಂಟ್ ಅಷ್ಟು ಕಷ್ಟ ಇಲ್ಲ ಅಂತ. ಸೊ ಈಗ ನಾನು ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗ್ತೀನಿ, ಮತ್ತು ಪ್ರಾಬ್ಲಮ್ಮು ಸಹ ಈ ಪ್ರಾಬ್ಲಮನ್ನು ನಿಮಗೆ ಕಳಿಸ್ತೀನಿ. ಈ ಪ್ರಾಬ್ಲಮನ್ನು ನೀವು ಬರ್ಕೊಳ್ಳಿ, ಆಮೇಲೆ ಅದನ್ನು ನಾನು ಸೊಲ್ಯೂಷನ್ ಮಾಡ್ತೀನಿ. ಈ ಪ್ರಾಬ್ಲಮನ್ನು ನಾನು ಸಪ್ರೇಟಾಗೂ ಕಳಿಸ್ತೀನಿ. ಈಗಲೂ ನೀವು ಮೋಸ್ಟ್ಲಿ ಮ್ಯೂಟ್ ಮಾಡಿಕೊಂಡು ನೀವು ಅದನ್ನು ಬರ್ಕೋಬೋದು ಅನಿಸುತ್ತೆ. ಈ ಪ್ರಾಬ್ಲಮನ್ನು ಈಗ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಈಗ ನೋಡಿ, ಮೊದಲು ಫಾರ್ಮೇಟ್ ಹಾಕ್ಕೋಬೇಕಾಗಿರುತ್ತೆ ಇಲ್ಲಿ. ಸೊ ಐ ಥಿಂಕ್ ಯು ಆರ್ ಆಲ್ರೆಡಿ ಟೇಕನ್ ದಿ ಪ್ರಾಬ್ಲಮ್. ಆ ಪ್ರಾಬ್ಲಮನ್ನು ನಾನು ಸುಮ್ಮನೆ ಇಲ್ಲಿ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಸೊ ದೀಸ್ ಆರ್ ಆಲ್ ದಿ ವೇರಿಯಸ್ ಓವರ್ ಹೆಡ್ಸ್, ಹಲವಾರು ರೀತಿಯಾಗಿರ್ತಕ್ಕಂಥ ಓವರ್ ಹೆಡ್ಸು ಅಥವಾ ಎಕ್ಸ್ಪೆನ್ಸನ್ನು ಇಲ್ಲಿ ಕೊಟ್ಟಿದ್ದಾನೆ. ಏನು ಅಂದರೆ ಆ ಎಕ್ಸ್ಪೆನ್ಸು ರೆಂಟು, ರಿಪೇರ್ಸು, ಡಿಪ್ರಿಷಿಯೇಷನ್ನು, ಇನ್ಶೂರೆನ್ಸು, ಸೂಪರ್ವಿಷನ್ನು, ಫೈರ್ ಇನ್ಶೂರೆನ್ಸು, ಲೈಟಿಂಗು, ವೇಜಸ್ಸು. ದೀಸ್ ಆರ್ ಆಲ್ ದ ವೇರಿಯಸ್ ಎಕ್ಸ್ಪೆನ್ಸ್ ಆರ್ ಓವರ್ ಹೆಡ್ಸ್ ಇನ್ಕರ್ ಬೈ ದಿ ಆರ್ಗನೈಜೇಷನ್. ನಾವೇನು ಮಾಡಬೇಕು ಇಲ್ಲಿ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂದರೆ, ಸೊ ನಾವು ಇಲ್ಲಿ ನೋಡಿ 4 ಡಿಪಾರ್ಟ್ಮೆಂಟ್ ಇದೆ ಟೋಟಲ್ ಆಗಿ, P1, P2, P3, S1. ಈ 3 ಸಹ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸು. P1, P2, P3 ಅಂತಕ್ಕಂಥದ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು. ಇಲ್ಲಿ ಒಂದೇ ಒಂದು ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ, ಅದು S1 ಅಂತೇಳಿ. ಈಗ ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಆಲ್ ದಿ ಎಕ್ಸ್ಪೆನ್ಸಸ್ ಟು ದಿ
ಆಲ್ ದಿ ಬೋತ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಅದನ್ನೇ ನಾವು ಇಲ್ಲಿ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ಕರೆಯೋದು. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿನಲ್ಲಿ ಏನೇನು ಎಕ್ಸ್ಪೆನ್ಸ್ ಆಗಿದೆ ಆ ಎಲ್ಲ ಎಕ್ಸ್ಪೆನ್ಸನ್ನು ನಾವು ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟನ್ನು ಹಂಚ್ತೀವಿ. ಸೊ ಇಲ್ಲಿ ಈ ರೀತಿ ನಾವು ಕಾಲಮ್ಸನ್ನು ಹಾಕೋಬೇಕಾಗಿರುತ್ತೆ. ಫಸ್ಟ್ ಕಾಲಮು ಪರ್ಟಿಕ್ಯುಲರ್ಸು ಅಥವಾ ಎಕ್ಸ್ಪೆನ್ಸು ಅಥವಾ ಓವರ್ ಹೆಡ್, ಏನೇನು ಎಕ್ಸ್ಪೆನ್ಸ್ ಆಗಿದೆ ಅನ್ನೋದನ್ನು ಈ ಕಾಲಮಲ್ಲಿ ಹಾಕ್ಕೊಳ್ತೀವಿ. ಮತ್ತು ಬೇಸಿಸ್ಸು ಅಂದರೆ ಯಾವ ಬೇಸಿಸ್ ಮೇಲೆ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ನಾವು ಆ ಎಕ್ಸ್ಪೆನ್ಸನ್ನು ಅಥವಾ ಓವರ್ ಹೆಡ್ಸನ್ನು ಹಂಚ್ತೀವಿ ಅನ್ನೋದನ್ನು ಇಲ್ಲಿ ಬೇಸಿಸ್ ತೋರಿಸ್ಬೇಕಾಗಿರುತ್ತೆ. ಆಮೇಲೆ ಮೂರನೇ ಕಾಲಮು ಟೋಟಲ್ ಕಾಲಮು. ಸೊ ಟೋಟಲ್ ಅಮೌಂಟ್ ಎಷ್ಟಾಗಿದೆ, ಟೋಟಲ್ ಅಮೌಂಟ್ ಎಷ್ಟು ಅನ್ನೋದನ್ನು ಇಲ್ಲಿ ಟೋಟಲ್ ಕಾಲಮನ್ನು ಬರಿತೀವಿ. ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ P1ಗೆ ಎಷ್ಟು, P2ಗೆ ಎಷ್ಟು ಡಿವೈಡ್ ಮಾಡಿದಾಗ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಈಗ ನಾವು ಅಲ್ಲಿ ಬರಿಬೇಕಾಗಿರುತ್ತೆ ಆ ಒಂದು ಕಾಲಮಲ್ಲಿ. ಈಗ ನೋಡಿ, ಇಲ್ಲಿ ನಾನು ನಿಮ್ಮ ಪ್ರಾಬ್ಲಮಲ್ಲಿ ಇರೋದನ್ನು ಇಲ್ಲಿ ಸಿಂಪಲ್ ಆಗಿ ಬರೆದ್ಬಿಟ್ಟಿದ್ದೀನಿ. ಇದೆಲ್ಲ ಎಕ್ಸ್ಪೆನ್ಸು ಮತ್ತು ಇದೆಲ್ಲ ಬೇಸಿಸ್ಸು. ಈ ಎಕ್ಸ್ಪೆನ್ಸನ್ನು ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡಬೇಕು ಅಥವಾ ಶೇರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಬೇಸಿಸನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗಿರುತ್ತೆ. ನೀವು ಆಲ್ರೆಡಿ ಚಾರ್ಟ್ ತಗೊಂಡಿದ್ದೀರಾ, ಆ ಚಾರ್ಟನ್ನು ನೀವು ಗಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಒಂದು ಎಕ್ಸ್ಪೆನ್ಸನ್ನು ತಗೊಳ್ಳಿ, ಈ ಕೊಟ್ಟಿರ್ತಕ್ಕಂಥ ಬೇಸಿಸಲ್ಲಿ ಯಾವುದು ಶೂಟಬಲನ್ನು ಜಸ್ಟ್ ಸುಮ್ಮನೆ ನಾವು ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವುದು ಶೂಟಬಲ್ ಅಂತ. ಇಲ್ಲಿ ಬೇಸಿಸ್ ಕೊಟ್ಟಿದ್ದಾನೆ. ಸೊ ಸಪೋಸ್ ಈಗ ನೋಡಿ, ಏರಿಯಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಇದು 15 ಸ್ಕ್ವೇರ್ ಫೀಟನ್ನು ಯೂಸ್ ಮಾಡಿಕೊಂಡಿದೆ. ಐ ಥಿಂಕ್ 15,000 ಏನೋ ಇದೆ ಅಂತ ಇಲ್ಲಿ. 1500 ನಾನು ಸಿಂಪಲ್ ಆಗಿ ಬರ್ತಿದ್ದೀನಿ. 1500 ಸ್ಕ್ವೇರ್ ಫೀಟ್ ಯೂಸ್ ಮಾಡ್ಕೊಂಡಿದ್ದೆ. ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ 2 1100, 3 900, ಸರ್ವಿಸ್ ಡಿಪಾರ್ಟ್ಮೆಂಟ್ S1 500 ಸ್ಕ್ವೇರ್ ಫೀಟನ್ನು ಯೂಸ್ ಮಾಡ್ಕೊಂಡಿದ್ದೆ. ಈ ರೀತಿ ಏರಿಯಾ ಮತ್ತು ನಂಬರ್ ಆಫ್ ಎಂಪ್ಲಾಯೀಸ್, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಇಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟ್ ವೇಜಸ್ಸು 6000, 4000, 3000, 2000 ನಾನು ಸಿಂಪಲ್ಲಾಗಿ ಬರ್ತಿದ್ದೀನಿ. ಅದನ್ನು ಡೈರೆಕ್ಟ್ ವೇಜಸ್ ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಮತ್ತು ವ್ಯಾಲ್ಯೂ ಆಫ್ ಪ್ಲಾಂಟು ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಮತ್ತು ವ್ಯಾಲ್ಯೂ ಆಫ್ ಸ್ಟಾಕು ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಮತ್ತು HP ಹಾರ್ಸ್ ಪವರ್ ಯಾವ ಡಿಪಾರ್ಟ್ಮೆಂಟು ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾನೆ. ಇದು ಎಕ್ಸ್ಪೆನ್ಸ್ ಮತ್ತು ಇದು ಬೇಸಿಸ್ಸು. ಇಲ್ಲಿ ತುಂಬ ಸಿಂಪಲ್ಲು, ಒಂದೊಂದೇ ಎಕ್ಸ್ಪೆನ್ಸನ್ನು ತಗೊಳ್ಳಿ ಮತ್ತು ಯಾವ ಬೇಸಿಸ್ಸು ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಡಿವೈಡ್ ಮಾಡಿ. ಈಗ ಸಪೋಸ್ ಏನಿಲ್ಲ, ಈಗ ಫಸ್ಟ್ ಎಕ್ಸ್ಪೆನ್ಸ್ ತಗೊಳ್ಳಿ ನೀವು, ರೆಂಟು. ಸೊ ಇಲ್ಲಿ ಪರ್ಟಿಕ್ಯುಲರ್ಸಲ್ಲಿ ನೀವು ರೆಂಟನ್ನು ತಗೊಳ್ಳಿ. ನೋಡಿ, ಈ ರೆಂಟನ್ನು ಈ ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡಬಹುದು ಅಂತ ನೋಡಿದಾಗ ನಮ್ಗೆ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಸಿಂಪಲ್ಲಾಗಿ ನೋಡಿದ್ರೇ ಗೊತ್ತಾಗುತ್ತೆ. ಈಗ ರೆಂಟನ್ನು ಕರೆಂಟ್ ಮೀಟ್ರ್ ನೋಡಿಕೊಂಡು ನಾವು ಡಿವೈಡ್ ಮಾಡಲಿಕ್ಕಾಗಲ್ಲ. ವ್ಯಾಲ್ಯೂ ಆಫ್ ಸ್ಟಾಕ್ ನೋಡಿಕೊಂಡು ರೆಂಟ್ ಕೊಡಲಿಕ್ಕಾಗಲ್ಲ. ಎಷ್ಟು ನಾವು ಆ ಒಂದು ರೂಮಲ್ಲಿ ಅಥವಾ ಬಿಲ್ಡಿಂಗಲ್ಲಿ ಎಷ್ಟು ಸ್ಟಾಕ್ ಇಟ್ಕೊಂಡಿವಿ ಅನ್ನೋ ಆಧಾರದ ಮೇಲೆ ನಾವು ಡಿವೈಡ್ ಮಾಡಲಿಕ್ಕಾಗಲ್ಲ. ಸೊ ರೆಂಟ್ ಯಾವ ಆಧಾರದ ಮೇಲೆ ಕೊಡ್ತೀವಿ ಅಂದಾಗ ನಂಬರ್ ಆಫ್ ಎಂಪ್ಲಾಯೀಸನ್ನು ನಾವು ಆಧಾರ. ಈಗ ಸಪೋಸ್ ಒಂದು ಮನೇನ ನಾವು ಬಾಡಿಗೆ ತೊಗೊಂಡಿದ್ದೀವಿ, 5 ಜನ ಇಷ್ಟು ಕೊಡಿ, ಅಥವಾ 10 ಜನ ಇದ್ದರೆ ಡಬಲ್ ಕೊಡಿ, ಅಥವಾ ಒಬ್ಬರಿದ್ದರೆ ಇಷ್ಟು ಕೊಡಿ ಅಂತ ಯಾರೂ ಹೇಳೋದಿಲ್ಲ. ನಾವು ಎಷ್ಟು ಜನನಾದರೂ ಇರ್ಬೋದು, ಅದನ್ನು ನಾವು ಎಷ್ಟು ಏರಿಯಾ ತೊಗೊಂಡಿದ್ದೀವಿ ಅನ್ನೋ ಆಧಾರದ ಮೇಲೆ. ನೋಡಿ, ಈಗ ರೆಂಟ್ಗೆ ಶೂಟಬಲ್ ಬೇಸಿಸ್ ಯಾವುದು ಅಂದರೆ ಏರಿಯಾ ಬೇಸಿಸ್. ಯಾವ ಡಿಪಾರ್ಟ್ಮೆಂಟು ಎಷ್ಟು ಸ್ಕ್ವೇರ್ ಫೀಟನ್ನು ಉಪಯೋಗಿಸ್ಕೊಂಡಿದೆ ಅನ್ನೋ ಆಧಾರದ ಮೇಲೆ ನಾವು ಡಿವೈಡ್ ಮಾಡಿದರೆ ಅದು ಶೂಟಬಲ್ ಆಗುತ್ತೆ. ಇದಕ್ಕೇನು ದೊಡ್ಡ ನಾಲೆಡ್ಜ್ ಏನು ಬೇಕಾಗಿಲ್ಲ. ರೆಂಟನ್ನು ಯಾವ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ ಅಂದಾಗ ಏರಿಯಾ ಬೇಸಿಸ್ಸು. ನಿಮ್ಗೆ ನೋಡಿ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ, ರೆಂಟು ಕೊಟ್ಟಿರ್ತಕ್ಕಂಥದ್ದು ಈಗ 1000 ಕೊಟ್ಟಿದ್ದಾನೆ. ನೋಡಿ, ರೆಂಟು 1000 ಇದೆ. ಈಗ ನೀವು ಟೋಟಲ್ ಅಮೌಂಟ್ ಕಾಲಮಲ್ಲಿ 1000 ತಗೊಳ್ಳಿ. 1000 ಈಗ 1000 ನಾವು ಈ 4 ಡಿಪಾರ್ಟ್ಮೆಂಟಲ್ಲಿ ಯಾವ ಬೇಸಿಸ್ ಮೇಲೆ ಶೇರ್ ಮಾಡಬೇಕು ಅಂದರೆ ಆನ್ ದಿ ಬೇಸಿಸ್ ಆಫ್ ಏರಿಯಾ, ದಟ್ ಈಸ್ 15:11:9:5. ಆ ಒಂದು ಬೇಸಿಸನ್ನು ನೀವು ಇಲ್ಲಿ ತಗೊಳ್ಳಿ. 15:11:9:5. ಇದು ಯಾವ ಬೇಸಿಸ್ ಅಂತ ಬೇಕಾದರೆ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಇದನ್ನು ಬರಿಬೇಕು ಅಂತ ಏನಿಲ್ಲ, ಜಸ್ಟ್ ಅರ್ಥ ಆಗೋದಕ್ಕೋಸ್ಕರ. ಯಾವ ಬೇಸಿಸ್ ತಗೊಂಡಿದ್ದೀರಾ ನೀವು ಅಂದರೆ ಏರಿಯಾ. ಸೊ ಈ ಏರಿಯಾ ಬೇಸಿಸಲ್ಲಿ ಈ 1000ಅನ್ನು 15:11:9:5 ಅದನ್ನು ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದು 375
ಅದು ಹೇಳು, ಅದನ್ನು ನೀನೇ ಡೈರೆಕ್ಟಾಗಿ ಹೇಳು. 375 ರುಪೀಸನ್ನು ನಾವು ಈ ಬೇಸಿಸ್ ಮೇಲೆ ಡಿವೈಡ್ ಮಾಡಿದಾಗ 375 15:11:9:5 ಮಾಡಿದಾಗ ಇಷ್ಟು ಬರುತ್ತೆ. ಜಸ್ಟ್ ಡಿವೈಡ್ ಮಾಡ್ತಕ್ಕಂಥದ್ದು ಇಷ್ಟೇ. ಇದು ಒಂದು ಆಗೋದು. ಈಗ ಎರಡನೇ ತಗೊಳ್ಳಿ, ರಿಪೇರ್ಸ್. ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು ಎಷ್ಟಿದೆ ನೋಡಿ. ರಿಪೇರ್ಸ್ ಆಫ್ ಪ್ಲಾಂಟ್ 600. ರಿಪೇರ್ಸ್ ಆಫ್ ಪ್ಲಾಂಟ್ 600. ಈಗ ನೋಡಿ 600 ಟೋಟಲ್ ಎಕ್ಸ್ಪೆನ್ಸನ್ನು ಕೊಟ್ಟಿದ್ದಾರೆ. ರಿಪೇರ್ಸು ಎರಡನೇ ಎಕ್ಸ್ಪೆನ್ಸು. ಈ ರಿಪೇರ್ಸನ್ನು ಯಾವ ಬೇಸಿಸ್ ಮೇಲೆ ನಾವು ಅದನ್ನು ಡಿವೈಡ್ ಮಾಡಬೇಕು? ಏರಿಯಾ. ರಿಪೇರ್ಸ್ ಅಂದರೆ ರಿಪೇರಿ ಆಫ್ ಬಿಲ್ಡಿಂಗ್ ಅಲ್ಲ, ರಿಪೇರಿ ಆಫ್ ಪ್ಲಾಂಟ್ ಅಂತ. ಪ್ಲಾಂಟ್ ಆ್ಯಂಡ್ ಮಿಷನರಿನ ರಿಪೇರಿ ಮಾಡ್ತಕ್ಕಂಥದ್ದು. ನೋಡಿ, ರಿಪೇರ್ಸ್ ಆಫ್ ಪ್ಲಾಂಟ್ ಅಂದಾಗ ನೋಡಿ, ಇಲ್ಲಿ ವ್ಯಾಲ್ಯೂ ಆಫ್ ಪ್ಲಾಂಟ್ ಕೊಟ್ಟಿದ್ದಾನೆ. ಈ ರೇಷಿಯೋದಲ್ಲಿ ನಾವು ಅದನ್ನು ಡಿವೈಡ್ ಮಾಡಬೇಕಾಗಿರುತ್ತೆ. ವ್ಯಾಲ್ಯೂ ಆಫ್ ಪ್ಲಾಂಟ್ 24,000, 18,000, 12,000, 6,000 ಕೊಟ್ಟಿದ್ದಾರೆ. ಆ ರೇಷಿಯೋದಲ್ಲಿ ಜಸ್ಟ್ ಡಿವೈಡ್ ಮಾಡ್ತಕ್ಕಂಥದ್ದು 600 ರುಪೀಸನ್ನು 24:18:12:6. ಇದನ್ನು ಬೇಕಾದರೆ ನೀವು ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂತ ಬ್ರಾಕೆಟಲ್ಲಿ ಬರಿಬೋದು ಅಥವಾ ಬರೀದೇ ಇದ್ರೂ ಆಗುತ್ತೆ. ಇದನ್ನು ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದು 240. 240 ಹೇಳಿ, ಪರವಾಗಿಲ್ಲ, ಹಂಗೆ ಹೇಳಿ, ಅದು ತೋರಿಸೋದೇನು ಬೇಡ, ಹೇಳಿ ಈ ಕಡೆ 240, 180, 120, 60. ನೋಡಿ, ಇದನ್ನು ಇವರಾರೋ ಕೇಳಿದರು, ಇಲ್ಲೇ ನೀವೇ ಬೇರೆ ಬರ್ತಿದ್ದೀರಾ, ಅಲ್ಲೇ ಬೇರೆ ಇದೆ ಅಂತೇಳಿ. ನಿಮಗೆ ಗೊತ್ತಿದೆ ರೇಷಿಯೋ. ಸಾಮಾನ್ಯವಾಗಿ ಕೆಲವ್ರಿಗೂ ಆ ರೇಷಿಯೋನ ಕಡಿಮೆ ಮಾಡಲಿಕ್ಕಾಗಲ್ಲ. ಕಡಿಮೆ ಮಾಡಲಿಕ್ಕೆ ಆಗದೇ ಇದ್ದಾಗ ನೀವು ನೇರವಾಗಿ ತಗೊಂಡ್ರು ಸಹ ಅದು ಅಷ್ಟೇ ಬರುತ್ತೆ. ಈಗ ನೋಡಿ, ಇದನ್ನು ನಾವು ಡಿವೈಡ್ ಮಾಡಿದಾಗ 2ರಿಂದ ತಗೊಂಡಾಗ 2 2 9 6 2 3 ಸರಿನಾ? ಇಲ್ಲ, ಇದನ್ನು ಇಷ್ಟು ರೆಡ್ಯೂಸ್ ಮಾಡ್ಕೋಬೋದು. ಆಮೇಲೆ 3ರಿಂದ ಡಿವೈಡ್ ಮಾಡಿದಾಗ 3 1s 3 2s 3 3s 3 4s, ದಟ್ ಈಸ್ 4:3:1 ಬಂತಾ? ಎಸ್. ನೀವು ಈ ಒಂದು ಶಾರ್ಟ್ ಮಾಡಿಕೊಂಡು ಅಥವಾ ಅದನ್ನು ಇನ್ನೂ ಕಡಿಮೆ ಮಾಡಿಕೊಂಡು ಈ ರೇಷಿಯೋ ತೊಗೊಂಡ್ರೂ ಇಷ್ಟೇ ಅಮೌಂಟ್ ಬರುತ್ತೆ, ಆನ್ಸರ್ ಬರುತ್ತೆ. ಈ ರೇಷಿಯೋ ತೊಗೊಂಡ್ರು ಇಷ್ಟೇ ಆನ್ಸರ್ ಬರುತ್ತೆ. ಈ ರೇಷಿಯೋ ತೊಗೊಂಡ್ರು ನೀವು ಅಷ್ಟೇ ಆನ್ಸರ್ ಬರುತ್ತೆ. ನೀವು ಈ ರೀತಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಥವಾ ನೇರವಾಗಿ ಅದೇ ಎಷ್ಟು ರೇಷಿಯೋ ಇದ್ದರೆ ಫುಲ್ ಅಮೌಂಟ್ ಇದ್ದರೆ ಫುಲ್ ಅಮೌಂಟು ತೊಗೊಂಡ್ರೂ ಪರವಾಗಿಲ್ಲ, ಅದು ಅಷ್ಟೇ ಬರುತ್ತೆ. ಜಸ್ಟ್ ಆ ಒಂದು ರೇಷಿಯೋನ ತೊಗೋಬೇಕಾಗಿರುತ್ತೆ. ಈಗ ನೆಕ್ಸ್ಟ್ ಎಕ್ಸ್ಪೆನ್ಸು ಡಿಪ್ರಿಷಿಯೇಷನ್ ಅಮೌಂಟ್ ಎಷ್ಟಿದೆ ಇಲ್ಲಿ? ಅದನ್ನು ತೋರಿಸ್ಬೇಡ, ನೀನೇ ಹೇಳಿ ಡೈರೆಕ್ಟಾಗಿ. ತೂರ್ತಿರೋದು 450. ಡಿಪ್ರಿಷಿಯೇಷನ್ 450. ನೆಕ್ಸ್ಟ್ ಥರ್ಡ್ ಒನ್, ಡಿಪ್ರಿಷಿಯೇಷನ್ ಅಮೌಂಟ್ ಈಸ್ 450. ಸೊ ನೋಡಿ, 450 ರೂಪಾಯಿನ ಎಲ್ಲ ಡಿಪಾರ್ಟ್ಮೆಂಟ್ಗೆ ಡಿವೈಡ್ ಮಾಡಬೇಕು. ಸೊ ಡಿಪ್ರಿಷಿಯೇಷನ್ನು ಯಾವ ಬೇಸಿಸ್ ಮೇಲೆ ತಗೊಂಡ್ರೆ ನಮಗೆ ಶೂಟಬಲ್ ಆಗುತ್ತೆ? ಈ ಎಲ್ಲ ಬೇಸಿಸ್ಗಳಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ. ಬೇಸಿಸ್ಸು, ಏರಿಯಾ ಶೂಟಬಲ್ ಆಗಲ್ಲ, ನಂಬರ್ ಆಫ್ ಎಂಪ್ಲಾಯೀಸ್ ಶೂಟಬಲ್ ಆಗಲ್ಲ, ಡೈರೆಕ್ಟ್ ವೇಜಸ್ ಶೂಟ್ ಆಗಲ್ಲ, ವ್ಯಾಲ್ಯೂ ಆಫ್ ಪ್ಲಾಂಟ್. ನೋಡಿ, ಇದು ಡಿಪ್ರಿಷಿಯೇಷನ್ ನಾವು ಯಾವತ್ತೂ ಸಹ ವ್ಯಾಲ್ಯೂ ಆಫ್ ಪ್ಲಾಂಟ್ ಮೇಲೆ ಮಾಡೋದು. ಈ ಪ್ಲಾಂಟ್ ನಮಗೆ ಶೂಟಬಲ್ ಆಗಿರ್ತಕ್ಕಂಥ ಒಂದು ರೇಷಿಯೋ ಅಥವಾ ಬೇಸಿಸ್ಸು ಯಾವುದು? ಹಾಗಾದರೆ ಆ ಬೇಸಿಸ್ಸು ಅಂದಾಗ 24